ಮಂಡ್ಯ ಬಿಜೆಪಿ ಲೀಡರ್ಗಳನ್ನ ವಿಶ್ವಾಸಕ್ಕೆ ಸುಮಲತಾ ತಗೊಂಡಿಲ್ಲ ಅನ್ನೋ ಒಂದು ಮಾತಿದೆ. ಅದು ಮಾತು ಏನು ಬೇಕಾದರೂ ಇರ್ಬೋದು, ಅದರಲ್ಲಿ ಯಾವುದೇ ನಿಜಾಂಶ ಇಲ್ಲ. ಮಂಡ್ಯ BJP ಲೀಡರ್ಸ್ ಎಲ್ಲರೂ ನನ್ನ ಜೊತೆಲೇ ಇದ್ದಾರೆ, ನನ್ನ ಪರವಾಗಿಯೇ ಇದ್ದಾರೆ. ನಾವು ಹಲವಾರು ಬಾರಿ ಮಾತುಕತೆಯನ್ನು ನಡೆಸಿದ್ವಿ. ಅದು ನಿಮಗೆ ಗೊತ್ತಾಗೋ ಸಮಯದಲ್ಲಿ ಗೊತ್ತಾಗುತ್ತೆ. ಅಧಿಕೃತವಾಗಿ ಸುಮಲತಾ ಅವರು ಬಿಜೆಪಿ ಸೇರಲಿಲ್ಲ, ಅವ್ರಿಗೆ ಟಿಕೆಟ್ ಕೊಡಬೇಕು, ಮತ್ತೆ ನಮ್ಮ ಪಕ್ಷದಲ್ಲಿ ದುಡಿದಂಥ ಹಿರಿಯರು ಕೂಡ ಇದ್ದಾರೆ, ಅವ್ರಿಗೆ ಕೊಡ್ಬೋದಲ್ಲ ಅನ್ನೋ ಮನೆ ಸಭೆಯಲ್ಲಿ ಅದು ವ್ಯಕ್ತ ಆಗಿದೆ ಅಂತ. ಇಲ್ಲ, ವ್ಯಕ್ತ ಅದು ಇದು ಇಲ್ಲ, ಅದೆಲ್ಲ ಸೀರಿಯಸ್ ಆಗಿ ತಗೊಳ್ಳೋಂಥ ವಿಷಯಗಳೇ ಅಲ್ಲ. ನಾನು ಪಕ್ಷಕ್ಕೆ ಸೇರ್ಪಡೆ ಯಾವುದು ಜಸ್ಟ್ ಒಂದು ಟೆಕ್ನಿಕ್ಯಾಲಿಟಿ ಅಷ್ಟೇ. ಆ ಟೆಕ್ನಿಕ್ಯಾಲಿಟಿ ಇನ್ನೇನು ಈ ಟರ್ಮ್ ಮುಗೀತಾ ಇದ್ದಂಗೆ ಸೇರ್ಕೊಳ್ಳೋ ಒಂದು ಸಂದರ್ಭ ಆಗುತ್ತೆ. ಸೊ ಅದನ್ನು ದೊಡ್ಡದಾಗಿ ಏನೋ ಒಂದು ಇಶ್ಯೂ ಆ ಥರ ಮಾತಾಡೋ ಒಂದು ಅವಶ್ಯಕತೆಯೇ ಇಲ್ಲ. ಮುಂದಕ್ಕಿರುತ್ತೆ, ಇನ್ನು ಮುಂದಕ್ಕಿರುತ್ತೆ. ಟಿಕೆಟ್ ಹೇಳ್ತಾ ಇದ್ದೀರಿ, ವಿಶ್ವಾಸದಲ್ಲಿದೆ. ಆದರೆ ಮಂಡ್ಯ ಬಿಜೆಪಿ ಲೀಡರ್ಗಳನ್ನ ವಿಶ್ವಾಸಕ್ಕೆ ಸುಮಲತಾ ತಗೊಂಡಿಲ್ಲ ಅನ್ನೋ ಒಂದು ಮಾತಿದೆ. ಅದು ಮಾತು ಏನು ಬೇಕಾದರೂ ಇರ್ಬೋದು, ಅದರಲ್ಲಿ ಯಾವುದೇ ನಿಜಾಂಶ ಇಲ್ಲ. ಮಂಡ್ಯ BJP ಲೀಡರ್ಸ್ ಎಲ್ಲರೂ ನನ್ನ ಜೊತೆಲೇ ಇದ್ದಾರೆ, ನನ್ನ ಪರವಾಗಿಯೇ ಇದ್ದಾರೆ. ನಾವು ಹಲವಾರು ಬಾರಿ ಮಾತುಕತೆಯನ್ನು ನಡೆಸಿದ್ವಿ. ಅದು ನಿಮಗೆ ಗೊತ್ತಾಗೋ ಸಮಯದಲ್ಲಿ ಗೊತ್ತಾಗುತ್ತೆ. ಅಧಿಕೃತವಾಗಿ ಸುಮಲತಾ ಅವರು ಬಿಜೆಪಿ ಸೇರಲಿಲ್ಲ, ಅವ್ರಿಗೆ ಟಿಕೆಟ್ ಕೊಡಬೇಕು, ಮತ್ತೆ ನಮ್ಮ ಪಕ್ಷದಲ್ಲಿ ದುಡಿದಂಥ ಹಿರಿಯರು ಕೂಡ ಇದ್ದಾರೆ, ಅವ್ರಿಗೆ ಕೊಡ್ಬೋದಲ್ಲ ಅನ್ನೋ ಮನೆ ಸಭೆಯಲ್ಲಿ ಅದು ವ್ಯಕ್ತ ಆಗಿದೆ ಅಂತ. ಇಲ್ಲ, ವ್ಯಕ್ತ ಅದು ಇದು ಇಲ್ಲ, ಅದೆಲ್ಲ ಸೀರಿಯಸ್ ಆಗಿ ತಗೊಳ್ಳೋಂಥ ವಿಷಯಗಳೇ ಅಲ್ಲ. ನಾನು ಪಕ್ಷಕ್ಕೆ ಸೇರ್ಪಡೆ ಯಾವುದು ಜಸ್ಟ್ ಒಂದು ಟೆಕ್ನಿಕ್ಯಾಲಿಟಿ ಅಷ್ಟೇ. ಆ ಟೆಕ್ನಿಕ್ಯಾಲಿಟಿ ಇನ್ನೇನು ಈ ಟರ್ಮ್ ಮುಗೀತಾ ಇದ್ದಂಗೆ ಸೇರ್ಕೊಳ್ಳೋ ಒಂದು ಸಂದರ್ಭ ಆಗುತ್ತೆ. ಸೊ ಅದನ್ನು ದೊಡ್ಡದಾಗಿ ಏನೋ ಒಂದು ಇಶ್ಯೂ ಆ ಥರ ಮಾತಾಡೋ ಒಂದು ಅವಶ್ಯಕತೆಯೇ ಇಲ್ಲ. ಮುಂದಕ್ಕಿರುತ್ತೆ, ಇನ್ನು ಮುಂದಕ್ಕಿರುತ್ತೆ.